ಟ್ರೋಲ್ ಸಾಂಗ್ ಅನ್ಕೊಂಡು ಇವ್ರು ಕಾಲ ಹೇಳಿದ್ರು ಉಪೇಂದ್ರ ಅಂತ ಹೇಳ್ತಾರೆ. ಅವ್ರು ಬೇರೆಯವ್ರ ಕಾಲ ಹೇಳ್ದಿಲ್ಲ, ಅವ್ರ ಕಾಲನ ಅವ್ರು ಹೇಳ್ಕೊಂಡೆ ಬಂದು ಹೇಳ್ತಾ ಇರೋದು ಸಿನಿಮಾ. ಅದೇನಂತ UI ಸಿನಿಮಾ ಬರ್ತಾ ಇದೆ, ದಯವಿಟ್ಟು ನೋಡಿ. ಬ್ರೋ ಇವಾಗ ತಾನೇ ನಮ್ಮ ಅವ್ರು ಕೇಳಿದ್ರು UI ಸಾಂಗ್ ಬಂದಿದೆ, ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಚಾನಲಲ್ಲಿ. UI ಸಾಂಗ್ ರಿಲೀಸ್ ಆದ್ಮೇಲೆ ಟ್ರೋಲ್ ಸಾಂಗ್ ಬಂದಿದೆ, ನಿಮ್ಗೆ ಹೇಗೆ ಅನ್ನಿಸ್ತು? ಸೂಪರ್ ಆಗಿದೆ ಬಿಡಿ. ಆ ಥರ ಒಂದು ಡಿಫ್ರೆಂಟಾಗಿ ಹಿಂದೇನು ಬಂದಿಲ್ಲ, ಮುಂದೆ ಮಾಡೋಕ್ಕೂ ಆಗಲ್ಲ. ಅದು ಉಪೇಂದ್ರ ಅವ್ರ ಕೈಲಿ ಮಾತ್ರ ಆಗೋದು. ಆ ಥರ ತಾಕತ್ತು ಇರಬೇಕಂದ್ರೆ, ಆ ಥರ ತಲೆ ಇರಬೇಕಂದ್ರೆ APS ಕಾಲೇಜಲ್ಲಿ ಓದಬೇಕು, ಗುಡ್ಡದಲ್ಲಿ ಬೆಳಿಬೇಕು, ಚಾಮರಾಜಪೇಟೆಯಲ್ಲಿ ಹುಟ್ಟಬೇಕು, ಅಂಥವ್ರಿಗೆ ಆ ತಲೆ ಬರೋದು. ಸೂಪರ್ ಮಾತ್ರ. ಏನಂತೀರಾ? ಉಪೇಂದ್ರ ಅವ್ರ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಅಭಿಮಾನ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀನಿ. ಒಂಥರ ಡಿಫ್ರೆಂಟು, ಯಾವ ಥರ ನಾವೇ ಥಿಂಕ್ ಮಾಡೋಕ್ಕಾಗಲ್ಲ. ಸಿನಿಮಾನ ಒಂದು 25 ಸಲ ನೋಡಬೇಕು, ಹೆಂಗೆ ಅರ್ಥ ಮಾಡ್ಕೊಬೇಕು ಅಂತ. ಬಟ್ ಸೂಪರ್ ಆಗಿದೆ ಬಿಡಿ. ಡಿಫ್ರೆಂಟ್ ಕಾನ್ಸೆಪ್ಟ್ಗೆ ಸೂಪರ್ ಇದೆ. ಆಮೇಲೆ ಅಫ್ಕೋರ್ಸ್ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಜನ ಬರ್ತಾ ಇಲ್ಲ, ಹೊಸ ಸಿನಿಮಾಗಳು ಬರ್ತಾ ಇದ್ದಾವೆ, ಜನ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ ಕೊಟ್ಟಿದ್ದೇನೆ ಕೊಟ್ರೆ ಯಾರು ಸರ್ ಬಂದು ನೋಡ್ತಾರೆ? ಡೈಲಿ ಅನ್ನ ಸಾಂಬಾರೇ ಇಟ್ಬಿಟ್ಟು ಅದನ್ನೇ ತಿನ್ನೋದ್ರೆ ಯಾರು ಸರ್ ತಿಂತಾರೆ? ಏನು ಚಿಕನ್ ಇವಾಗ ನೋಡ್ರಿ, ಬೆಳ್ಳುಳ್ಳಿ ಕಬಾಬ್, ಅದನ್ನ ಕಬಾಬೇ, ಅದನ್ನು ಬೆಳ್ಳುಳ್ಳಿ ಸೇರ್ಸೋನೆ, ಕಬಾಬ್ ಪೌಡರ್ ತೆಗ್ದವನೆ, ಬೆಳ್ಳುಳ್ಳಿ ಹೊಡೆದವನೆ, ಬೆಳ್ಳುಳ್ಳಿ ಕಬಾಬ್ ಟ್ರೆಂಡು. ಯಾಕೆ ಎದ್ದು ಬಿದ್ದು ಸಾಯ್ತವ್ರೆ? ಅದನ್ನೇ ಮಾಡಿರೋ ಕಥೆನೇ ಮಾಡಿ ಸಾಯಿಸ್ಬಿಟ್ರೆ ಸರ್. ಡಿಫ್ರೆಂಟಾಗಿ ಮಾಡಿ ಯೋಚನೆ ಮಾಡಿ. ಅವ್ರು ಹೇಳ್ದಂಗೆ ಡಿಫ್ರೆಂಟ್ ಕಥೆಗಳು ಬರಬೇಕು. ಸುಮ್ಮನೆ ಬಂದಿರೋ ಸಿನಿಮಾಗಳಿಗೆಲ್ಲ ಜನ ಬಂದಿಲ್ಲ, ಯಾರು ಬರಲ್ಲ ಸರ್. ಅಲ್ಲ ಮಾತೈತಾರೆ 300 ವರ್ಷದ್ದು 500 ವರ್ಷದ ಹಿಂದೆ ಸಿನಿಮಾಗಳು ಕಥೆಗಳು ತಗೊಂಬಂದು ಮಾಡ್ಬಿಟ್ರೆ ಜನಕ್ಕೆ ಬೋರ್ ಆಗಲ್ವಾ? ಈಗ ಡಿಫ್ರೆಂಟ್ ಆಗಿರ್ಬೇಕು ನೋಡಿ. ನಮ್ಮ ಉಪೇಂದ್ರ ಸರ್ ಈಗ ಏನ್ ನಡೀತಾ ಇದೆ, ಈಗಿನ ತಕ್ಕಂತೆ ಟ್ರೋಲ್ಗಳು ಏನಿದೆ ಕ್ಲೀನ್ ಆಗಿ ಸಖತ್ತಾಗಿ ಮಾಡಿದ್ದಾರೆ. ಏನೋ ಒಂಥರ ಟ್ರೋಲ್ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಮೊನ್ನೆ ನಡೆದಿರೋ ಟ್ರೋಲ್ಗಳನ್ನೆಲ್ಲ ಇದ್ಕೊಂಡು ಮಸಾಲೆ ಹೊಡೆದು ಬಿಟ್ಟವ್ರೆ, ಜನಕ್ಕೆ ಸಾಯ್ತವ್ರೆ, ಜನ ಮೆಂಟ್ಲಾಗ್ಬಿಟ್ಟು ಏನ್ ಗುರು ಮೊನ್ನೆ ನಡೆದಿರೋ ವಿಷಯ ಆಗ್ಲಿ ಶೂಟಿಂಗ್ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಅಂತ. ಆ ಥರ ಥಿಂಕಿಂಗ್ ಲೆವೆಲ್ ಇರಬೇಕು. ಈ ಪ್ರೆಸೆಂಟ್ ಏನು ನಡೀತಾ ಇದೋ ಅದಕ್ಕೆ ಮಸಾಲೆ ಹೊಡೆದು ಬಿಟ್ರೆ ಯಾಕೆ ಕೊಡಲ್ಲ ಜನ? ಬಂದು ಥಿಯೇಟ್ರಿಗೆ ಬಂದು ನೋಡ್ತಾರೆ. ಇನ್ನೂ ಹಳೆ ಕಿತ್ತೋಗಿರೋ ಲವ್ ಸ್ಟೋರಿಗಳನ್ನ ನೋಡ್ಕೊಂಡು ಜನ ನಮ್ಮ ಫ್ಯಾಮಿಲಿ ಸ್ಟೋರಿ ಅಂತೆ, ಡ್ರಗ್ಸ್ ಅಂತೆ, ಅದನ್ನೇ ಇಟ್ಕೊಂಡು ಮತ್ತೆ ಅದೇ ಕಥೆಗಳನ್ನ ರಿಪೀಟ್ ಮಾಡ್ಕೊಂಡು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂದ್ರೆ ಯಾರು ಸರ್ ಬರ್ತಾರೆ? ಕೊಡೋದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡಿ. ಯಾಕೆ ಕಾಂತಾರ ಯಾಕೆ ಕೊಡ್ತು? ಕಾಂತಾರ ಏನು ರಿಷಬ್ ಶೆಟ್ಟಿ ಅವಾಗೇನು ಅಷ್ಟೊಂದು ಹೆಸರಿದೆ, ಕನ್ನಡದಲ್ಲಿ ಅವ್ರಿಗೆ ಅಷ್ಟೊಂದು ಹೆಸರಿರ್ಲಿಲ್ಲ. ಯಾಕೆ ಕೊಡ್ತವೆ? ಇಂಡಿಯಾ ಲೆವೆಲ್ ಪ್ಯಾನ್ ಎಲ್ಲ ಕಡೆ ನೋಡ್ಬಿಟ್ರೆ ಯಾಕೆ ಹೇಳಿ? ಡಿಫ್ರೆಂಟ್ ಕತೆ ನಾರ್ಮಲ್ ಹಳ್ಳಿಯೆಲ್ಲ ನಡೆಯೋದು, ಅದನ್ನ ಯಾವ ಥರ ಪ್ರೆಸೆಂಟ್ ಮಾಡಬೇಕು ಡಿಫ್ರೆಂಟ್ ಆಗಿ. ಜನಕ್ಕೆ ಡೈರೆಕ್ಟಾಗಿ ಬಾಗಿಟ್ರೆ ಬೇಡ ಅಂತಾರೆ, ತಿರ್ಗಿಸ್ಕೊಬಂದು ಬಾಗಿಡಿ ಏನು ಸ್ಟೈಲು ಏನು ಡಿಫ್ರೆಂಟ್ ಅಂತಾರೆ. ಆ ಥರ ಕಾನ್ಸೆಪ್ಟು ನಾರ್ಮಲ್ ಕಥೆನೇ ಮಾಡಿ ತೆಗಿಯೋ ಪದ್ಧತಿನ ಚೇಂಜ್ ಮಾಡ್ಕೊಳ್ಳಿ. ಒಂದೇ ಮೇಕಿಂಗ್, ಒಂದೇ ಇಷ್ಟ, ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ. ಜನ ಯಾಕೆ ಥಿಯೇಟ್ರಿಗೆ ಬರೋಲ್ಲ? ನಾವು ನೋಡ್ತೀವಿ. ಯಾಕೆ ವಾರ 100 ರೂಪಾಯಿ ಕೊಟ್ಬಿಟ್ಟು ಸಿನಿಮಾಗಳು ನೋಡ್ತಾರ ನಾವು, ನಮಗೆ ಬೇಜಾರಾಗ್ಬಿಡುತ್ತೆ. ಯಾಕೆ ಜನ ಒಂದೇ ಶೋ ಸರ್ ಜನ ಇರೋದು ಥಿಯೇಟ್ರಲ್ಲಿ, ಮ್ಯಾಟ್ನಿ ಶೋಕ್ ಜನನೇ ಇರೋದಿಲ್ಲ. ಎಂತ 25 ದಿನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ. ಒಂದು ವಾರ ಸಿನಿಮಾ ಹೌಸ್ಫುಲ್ ನೋಡ್ಬಿಟ್ರೆ ಗ್ರ್ಯಾಂಡ್ ಸಕ್ಸಸ್. ಇವಾಗ 6 ಅವರ್ಗಿಂತ 3 ದಿನ, ಇವಾಗ ಶುಕ್ರವಾರ ಶನಿವಾರ ಭಾನುವಾರ ಹೌಸ್ಫುಲ್ ಹೊಡ್ತಾ ಸೆಲೆಬ್ರೇಟ್ ಅಂದ್ರೆ ಫುಲ್ ಗ್ರ್ಯಾಂಡ್ ಸಕ್ಸಸ್, ಬ್ಲಾಕ್ ಬಸ್ಟರ್ ಇಟ್ಟು ಅಂತ ಹಾಕೋತಾ ಇದ್ದಾರೆ ಸರ್. 2 ವರ್ಷ 3 ವರ್ಷ ಓಡ್ತಾ ಇದ್ದಿದ್ದು ಸಿನಿಮಾಗಳು ಸರ್ ಬರ್ತಾ ಇದ್ದಿದ್ದು ಅವಾಗ. ಈಗ ನೆಟ್ 25-50 ದಿನ ಓಡೋ ಸಿನಿಮಾನೇ ಇಲ್ಲ. 25 ದಿನ ಆಗ್ಬಿಟ್ರೆ ಆಗ್ಲೇ 1 ತಿಂಗಳಲ್ಲಿ ಇದ್ರ OTT ಹಾಕ್ಬಿಡ್ತಾರೆ, ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸ್ ಅಲ್ಲಿ ಹಾಕ್ಬಿಡ್ತಾರೆ. 20 ದಿನಕ್ಕೆ ಹೌಸ್ಫುಲ್. ಹೆಂಗ್ ಸರ್ ಬರ್ತಾರೆ ಜನ? ಥಿಯೇಟರ್ ಕಟ್ಕೊಂಡಿರೋದು ಬದುಕು ಏನಾಗಬೇಕು ಸರ್? ಅವ್ರು ಥಿಯೇಟರ್ಗಳು, ಸಿಂಗಲ್ ಥಿಯೇಟರ್ಗಳು ಹುಡುಕ್ತರು ಸಿಗ್ತಾ ಇಲ್ಲ. ಆ ಮಲ್ಟಿಪ್ಲೆಕ್ಸ್ಗಳಲ್ಲಿ ರೇಟ್ಗಳಂತೂ ಗೊತ್ತಲ್ಲ, ನೋಡೋದಕ್ಕಿಂತ ತಿನ್ನೋದಕ್ಕೆ ಜಾಸ್ತಿ ಅಂತ ಮಿಡಿಲ್ ಕ್ಲಾಸ್ ಯಾರು ಹೋಗ್ತಾನೆ ಇಲ್ಲ. 100 ರೂಪಾಯಿ ಕೂಲಿ ಅವರು ಸರ್ ನೋಡೋದು. ಮಿಡಿಲ್ ಕ್ಲಾಸ್ ಜನನೇ ಸಿನಿಮಾನ ಉಳಿಸ್ತಾ ಇರೋದು. ಯಾರು ಅಫಿಷಿಯಲ್ಸ್ ಎಲ್ಲ ಬರ್ತಾರೆ ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ. ಬಾಲಿವುಡ್ ಇಲ್ಲಿ ಬೆಂಗಳೂರಲ್ಲಿ ಇರೋರೆಲ್ಲ ಅರ್ಧಕ್ಕದ ನಿಭಾಗಲ್ಲ, ಯಾಕಂದ್ರೆ ನಾಡ್ತವ್ರೆ. ಕಾನ್ಗಳ ಸಿನಿಮಾ ಬಂತ ಮಲ್ಟಿಪ್ಲೆಕ್ಸಲ್ಲಿ ನೋಡ್ತಾರೆ, ಸಿಂಗಲ್ ಸ್ಪೀಲ್ಡ್ ಎಲ್ಲ ಉಣ್ಕೊಂಡು ಹೋಯ್ತವೆ. ಕನ್ನಡ ಸಿನಿಮಾ ಲೋಕಲ್ ಅವರು ಮಿಡಿಲ್ ಕ್ಲಾಸ್ ಜನ ಡೈಲಿ ಇವಾಗ ಏನು ದಿನಕ್ಕೆ 300 ಅನ್ನೋ ದುಡಿತಾರ. ಸಾಯಂಕಾಲ ಮನೆಗೆ ಒಬ್ಬರು ಒಂದು ಒಳ್ಳೆ ಸಿನಿಮಾ ನೋಡಿಕೊಂಡು 190 ಹಾಕೊಂಡು ಹೋಗೋಣ ಅಂತ ನೋಡ್ತಾರೆ. 100 ರೂಪಾಯಿ 150 ರೂಪಾಯಿ ಕತೆ ಮುಗಿಬೇಕು. ಯಾಕಂದ್ರೆ ಸ್ಟ್ರೆಸ್ ರಿಲೀಫು, ಬೆಳಗ್ಗೆಯಿಂದ ಹರ್ಕೊಂಡು ಕೆಲಸ ಮಾಡಿರ್ತಾರೆ. ಸ್ಟ್ರೆಸ್ ರಿಲೀಫು, ಏನೋ ಪ್ರೆಷರ್ಗೆ ಟೆನ್ಷನ್, ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಥಿಯೇಟ್ರ್ಗಳೇ ಇಲ್ಲ ಅಂದರೆ ಈಗ ನಾನು ಒಂದು ಕೈಲಿ 400-500 ರೂಪಾಯಿ ಕೊಟ್ಬಿಟ್ಟು ಸಿನಿಮಾ ನೋಡೋಕ್ಕಾಯ್ತದ ಸರ್? ಆಗಲ್ಲ. ಸ್ವಲ್ಪ ಈಗಲಾದ್ರು ಥಿಂಕಿಂಗ್ ಮಾಡಿ. ಅಲ್ಲ ವಾಣಿಜ್ಯ ಮಂಡಳಿಯವರ ಏನಿದ್ದೀರಾ, ಸಿಂಗಲ್ ಸ್ಕ್ರೀನ್ಗಳನ್ನ ಉಳಿಸಿ ದಯವಿಟ್ಟು. ಉಪೇಂದ್ರ ಅವ್ರದ್ದು ಇದೆಲ್ಲ ಆದಮೇಲೆ UI ಬರ್ತಾ ಇದೆ ನೋಡ್ರಿ. ಏನು ಸರ್? ಅದೇನೋ ಡೈಲ ಕಂಟೆಂಟ್ ಇಟ್ಕೊಳ್ಳಿ, ಸಮಾಜಕ್ಕೆ ಏನು ಕೊಡಬೇಕು ಅದನ್ನ ಕೊಡಿ, ಡಿಫ್ರೆಂಟಾಗಿ ಕೊಡಿ. ಯಾಕೆ ನೋಡಲ್ಲ? ನಾನು ನೋಡ್ತೀನಿ. ಸಿಂಗಲ್ ಸ್ಕ್ರೀನ್ ಉಳಿಸೋದನ್ನು ಮೊದಲು ನೋಡ್ರಿ. ಇದ್ರ ಬಗ್ಗೆ ವಾಣಿಜ್ಯ ಮಂಡಳಿ ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿರಿ. ಮಿಡಿಲ್ ಕ್ಲಾಸ್ ಪೀಪಲ್ ಸಿನಿಮಾನ ಬದುಕ್ಸೋದು, ಕೋಟಿ ದುಡಿಯೋನಲ್ಲ ಅವನು. OTT ನೋಡ್ಕೊತಾನೆ, ಅಮೆಝಾನಲ್ಲಿ ನೋಡ್ಕೊತಾನೆ. 1 ತಿಂಗಳಾದ್ಮೇಲೆ ಕನ್ನಡ ಸಿನಿಮಾನ ಉಳಿಸ್ತಾ ಇರೋದು ಮಿಡಿಲ್ ಕ್ಲಾಸ್ ಜನ. ದಯವಿಟ್ಟು ಅಂಥವ್ರಿಗೆ ಏನು ಕೊಡಬೇಕು ಅದನ್ನು ಕೊಡ್ರಿ ಅಷ್ಟೇ. ಥ್ಯಾಂಕ್ ಯು ಸರ್.